ಎಲ್ಲರಿಗೂ ಶುಭೋದಯ. ಯಾರು ಇರಲಿ ಯಾರು ಇಲ್ಲದೆ ಇರಲಿ, ಈ ಜಗತ್ತು ಮಾತ್ರ ತನ್ನ ಪಾಡಿಗೆ ತಾನು ನಡೀತಾನೇ ಇರ್ತದೆ. ಮನುಷ್ಯ ಮರಣ ಹೊಂದಿದ ಮೇಲೆ ಅವನ ಆತ್ಮ ಗೊಂದಲದಲ್ಲಿ ಮುಳುಗಿರ್ತದಂತೆ. ಆಯುಷ್ಯವಿಡೀ ಯಾರಿಗಾಗಿ ಹೋರಾಡ್ತಾ ಒದ್ದಾಡ್ತಾ ಬದುಕಿದನೋ ಅವ್ರು ಯಾರೂ ಸತ್ತ ಮೇಲೆ ತನ್ನ ಜೊತೆಗೆ ಬರೋದೇ ಇಲ್ಲ ಎಂಬ ಖಿನ್ನತೆಯೊಳಗೆ ಆತ್ಮ ಮುಳುಗಿರ್ತದಂತೆ. ಮನುಷ್ಯ ಸತ್ತ ನಂತರ ಜನರು ಕ್ರಮೇಣ ಅವನನ್ನು ಮರೆತು ಬಿಡ್ತಾರೆ. ಜನರ ಬದುಕಿನೊಳಗೆ ಆತ ಕೇವಲ ಒಂದು ನೆನಪಾಗಿ ಮಾತ್ರ ಉಳಿತಾನೆ. ಒಂದು ದಿನ ಬೆಳಗಾದೀತು ನೀನಿಲ್ಲದೆ, ಒಂದು ದಿನ ನಿನ್ನ ಅಂಗಡಿ ತೆರೆದೀತು ನೀನಿಲ್ಲದೆ, ನಿನ್ನ ಹತ್ತಿರದವರು ನಗಬಹುದು ನೀನಿಲ್ಲದೆ, ಒಂದು ದಿನವೂ ನಿಲ್ಲದೆ ಗಡಿಯಾರ ಓಡುವುದು ನೀನಿಲ್ಲದೆ, ಜನರು ಬದುಕುವುದನ್ನು ಬಿಡಲಾರರು ನೀನಿಲ್ಲದೆ. ಹಾಗಾದರೆ ನಿನ್ನ ಜಗತ್ತಿನಲ್ಲಿ ನಿನ್ನ ಮಹತ್ವ ಇಲ್ಲವೆಂದು ತಿಳಿಯಬೇಡ, ನಿನ್ನ ಅವಧಿ ಮುಗಿದಿದೆ ಅಷ್ಟೇ ಎಂಬ ಮಾತುಗಳು ಅತ್ಯಂತ ಮಾರ್ಮಿಕ. ವ್ಯಕ್ತಿಯ ಮರಣಾನಂತರ ಕೆಲವೇ ಕ್ಷಣಗಳಲ್ಲಿ ಆತನ ಸಲುವಾಗಿ ಅಳುವ ಶಬ್ದ ಕಡಿಮೆ ಆಗ್ತದೆ. ಅವನ ಕುಟುಂಬ ತಿಂಡಿ ಕಾಫಿ ಮಾಡೋದ್ರೊಳಗೆ ಬ್ಯುಸಿ ಆಗಿಬಿಡ್ತದೆ. ಕೆಲವು ಸಂಬಂಧಿಕರು ಕ್ರಿಕೆಟ್ ಸ್ಕೋರ್ ಏನಾಯ್ತು, ವೈಭವ ಸೂರ್ಯವಂಶಿ ಎಷ್ಟು ರನ್ ಹೊಡೆದ, ಟ್ರಂಪ್ ಏನಂದ, ರಾಜ್ಯ ರಾಜಕಾರಣ, ರಾಷ್ಟ್ರ ರಾಜಕಾರಣ, ಜಂಜಿಗಳ ಹೋರಾಟ, ಹಿಂಗೆ ಬೇರೆ ಬೇರೆ ವಿಷಯಗಳ ಮೇಲೆ ಚರ್ಚೆ ಶುರು ಮಾಡ್ತಾರೆ. ಮತ್ತೆ ಪರಿಸ್ಥಿತಿ ಮೊದಲಿನ ಸ್ಥಿತಿಗೆ ಬರಲಿಕ್ಕೆ ಶುರು ಆಗ್ತದೆ. ಬಾಸ್ ಆಫೀಸ್ನೊಳಗೆ ಆತನ ಜಾಗದಾಗ ಬೇರೆದವರನ್ನು ನೇಮಿಸಿಕೊಳ್ಳೋ ತಯಾರಿ ನಡೆಸ್ತಾನೆ. ಸ್ವಲ್ಪ ದಿನದ ನಂತರ ಮಕ್ಕಳು ಯಥಾ ಪ್ರಕಾರ ತಮ್ಮ ಕೆಲಸಕ್ಕೆ ಹೋಗ್ತಾರೆ. ಕೆಲವೇ ದಿವಸಗಳ ಒಳಗೆ ಅವನ ಹೆಂಡತಿ ಯಾವುದೋ ಕಾಮಿಡಿ ಶೋ ನೋಡಿ ನಗತಾ ಇರ್ತಾಳೆ. ಎಲ್ಲರಿಗಾಗೂ ಒದ್ದಾಡ್ತಾ ಇದ್ದ ಅವನನ್ನು ಎಲ್ಲರೂ ಆಶ್ಚರ್ಯಕರ ರೀತಿಯೊಳಗೆ ಮರೆತು ತಮ್ಮ ಜೀವನ ನಡೆಸ್ತಾರೆ. 4 ಜನ ಏನಂತಾರು ಅಂತ ಹೆದರಿಕೊಳ್ತಾ ಜೀವನ ಮಾಡಿದವನನ್ನೇ ಮರೆತು ಬಿಡೋ ಈ ಜನರಿಗಾಗಿ ಆತ ನಿದ್ರೆ ಇಲ್ಲದ ಎಷ್ಟೋ ರಾತ್ರಿಗಳನ್ನು ಕಳೆದಿರ್ತಾನೆ. ನೀವು ಒಂದು ಸಲ 4 ದಿನ ಜನರಿಂದ, ನಿಮ್ಮ ಊರಿನಿಂದ ದೂರ ಹೋಗಿ ನೋಡ್ರಿ. ಜನರು ನಿಮ್ಮ ಹೆಸರು ಇರುವಿಕೆಯನ್ನು ಸಹ ಮರೆತು ಬಿಟ್ಟಾರು. ನಾನಿಲ್ಲದೆ ಊರಲ್ಲಿ ಏನೂ ನಡೆಯೋದಿಲ್ಲ ಅನ್ನೋ ಭ್ರಮೆಯಿಂದ ಆದಷ್ಟು ಬೇಗ ಹೊರಬಂದಷ್ಟು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ನಿಮ್ಮ ಪ್ರೆಸೆನ್ಸ್ ಆಗಲಿ ಅಬ್ಸೆನ್ಸ್ ಆಗಲಿ ಯಾವುದೇ ವ್ಯತ್ಯಾಸ ಮಾಡೋದಿಲ್ಲ ಜಗತ್ತಿಗೆ. ಈ ಸತ್ಯ ತಿಳಿದ ದಿನ ನಿಮ್ಮ ಭ್ರಮೆ ಚೂರಾದೀತು. ಯಾರ ಅವಶ್ಯಕತೆ ಎಷ್ಟಿದೆಯೋ ಅಷ್ಟೇ ಪ್ರಾಮುಖ್ಯತೆಯೂ ಇದ್ದಿತು. ಹುಟ್ಟಿದಾಗ ಮಿಠಾಯಿ ಹಂಚುವುದರಿಂದ ಆರಂಭವಾಗುವ ಜೀವನದ ಆಟ ಶ್ರಾದ್ದದ ಪಾಯಸದಿಂದ ಕೊನೆಗೊಳ್ಳುತ್ತದೆ. ಇದೇ ಜೀವನದ ಸವಿಗುಟ್ಟು. ಆದರೆ ದೌರ್ಭಾಗ್ಯ ಅಂದರೆ ಆ ಎರಡೂ ಸಂದರ್ಭಗಳಲ್ಲಿ ಯಾವ ವ್ಯಕ್ತಿಗಾಗಿ 2 ಸಿಹಿಗಳನ್ನು ಮಾಡಿರ್ತಾರೋ ಆತ ಅವುಗಳನ್ನು ತಿನ್ನೋದೇ ಇಲ್ಲ. ಈ ಹಿನ್ನೆಲೆಯೊಳಗೆ ಆತ್ಮ ಒಪ್ಪುವ ರೀತಿಯಲ್ಲಿ ನಾವು ಬದುಕೋಣ. ಸ್ವಲ್ಪ ಬಿಡುವು ಮಾಡಿಕೊಂಡು ನಮ್ಮದೇ ಬದುಕಿನ ಆತ್ಮ ಅವಲೋಕನವನ್ನು ಮಾಡಿಕೊಳ್ಳೋಣ. ಹುಟ್ಟುವಾಗ ಹೆಸರೆಂಬುದಿಲ್ಲ, ಸತ್ತಾಗ ಉಸಿರಿಲ್ಲ, ಹುಟ್ಟು ಸಾವಿನ ಮಧ್ಯೆ ಬದುಕು ತೆರೆದಿದೆಯಲ್ಲ, ಸುಟ್ಟು ಹೋಗುವ ದೇಹಕ್ಕೆ ಒಣ ಬಡಿವಾರವೇತಕ್ಕೆ, ಸುಟ್ಟು ಹೋಗುವ ದೇಹಕ್ಕೆ ಒಣ ಬಡಿವಾರವೇತಕ್ಕೆ, ಚಟ್ಟಕ್ಕೇರುವ ಮುನ್ನ ಬದುಕು ಶ್ರೀ ವೆಂಕಟ, ಚಟ್ಟಕ್ಕೇರುವ ಮುನ್ನ ಬದುಕು ಶ್ರೀ ವೆಂಕಟ. ನಮಸ್ಕಾರ.